ಮೊದಲನೇ ಬಾರಿಗೆ ನನ್ನದಲ್ಲದ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಕೂತಿರೋದು. ಆದರೆ ಖುಷಿ ಏನಂತ ಹೇಳಿದ್ರೆ, ಇದು ನನ್ನದಲ್ಲದ ಅಂತ ಹೇಳೋಕ್ಕಾಗಲ್ಲ, ನನಗೆ ತುಂಬ ಬೇಕಾದ ನನ್ನ ಗಂಡನ ಸಿನಿಮಾ. ತುಂಬ ತುಂಬ ಖುಷಿ ಆಗ್ತಾಯಿದೆ. ಅವ್ರು ಹೇಳ್ದಂಗೆ ಒಂದು ಬ್ರೇಕ್ ತಗೊಂಡ್ರು. ಅವರಿಗೆ ಫ್ಯಾಮ್ಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು. ಬಟ್ ಅದು ಈ ರೀತಿ ಅವ್ರು ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ಹೇಳ್ತಾ ಇದ್ರು, ನನ್ನ ಮದುವೆ ಆದಮೇಲೆ ಐ ವಿಲ್ ಟೇಕ್ ಅ ಬ್ರೇಕ್, ನನಗೆ ಐ ವಿಲ್ ಗಿವ್ ದ್ಯಾಟ್ ಟೈಮ್. ನಾನೀಗ ನನ್ನ ಮಗು ಆಗಲಿ ನನ್ನ ಹೆಂಡತಿಗಾಗಲಿ ನಾನು ಟೈಮ್ ಕೊಡ್ತೀನಿ ಅಂತ. ಸುಮ್ಮನೆ ಹೇಳ್ತಿದ್ದಾರೆ, ಲವ್ ಮಾಡಬೇಕಾದ್ರೆ ಎಲ್ಲ ಹುಡುಗರು ಮಾತಾಡ್ತಾರಲ್ವ, ನಾನು ಹಿಂಗೆ ಅಷ್ಟು ಟೈಮ್ ಕೊಡ್ತೀನಿ ಇಷ್ಟು ಟೈಮ್ ಕೊಡ್ತೀನಿ ಆ ಥರ ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಜೆನ್ವಿನ್ ಆಗಿ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಮದುವೆ ನಂತರ ಒಂದೂವರೆ ವರ್ಷ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ 9 ತಿಂಗಳು ಅವರೇ ನನಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ರು. ಈಗ ಮಗುಗೆ ಈಗ 11 ತಿಂಗಳು, ಇವತ್ತಿಗೆ 11 ತಿಂಗಳು ಮಗುಗೆ. ಸೊ ಈ ಜರ್ನಿಯಲ್ಲೂ ಕೂಡ ನಾನು ಒಬ್ಬ ತಂದೆಯಾಗಿ ನಾನು ಮಗು ಜೊತೆ ಟೈಮ್ ಕೊಡಬೇಕು ಅಂತ ನಾನು ಹೇಳಿದೆ. ಸಾಕು, ನೀವು ತುಂಬ ಯು ಹ್ಯಾವ್ ಡನ್ ಯೋರ್ ಬೆಸ್ಟ್, ಈಗ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಹೇಳಿ. ಸೊ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಸರ್, ಈಗ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಈ ಥರ ಒಂದು ಲೆಜೆಂಡ್ಸ್ ಜೊತೆಗೆ ಗೆಟ್ ಬ್ಯಾಕ್ ಆಗ್ತಾರೆ ಅನ್ನೊಂದು ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತದೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಯೋಗರಾಜ್ ಭಟ್ ಸರ್, ವಿ ಹರಿಕೃಷ್ಣ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆಜೆಂಡ್ಸ್ ಅಂತ ನಾನು ಆಗಲೇ ಹೇಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋದಂಥ ಲೆಜೆಂಡ್ಸ್ ಸರ್. ನನ್ನ ಗಂಡನ ನಿಮಗೆ ಒಪ್ಪಿಸ್ಬಿಟ್ಟಿದ್ದೀನಿ. ದಯವಿಟ್ಟು ಅವರನ್ನು ನೀವು 3 ತಿಂಗಳು 4 ತಿಂಗಳು ಲಾಕ್ ಮಾಡ್ಕೊತೀರಾ ಸಿನಿಮಾ ಶೂಟ್, ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರನ್ನ ಒಂದು ದೊಡ್ಡ ನಟನಾಗಿ ಮಾಡಿಕೊಡಿ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್.